ಇನ್ನು ನಾಳೆ ಧರ್ಮಸ್ಥಳದಲ್ಲಿ ಬಿಜೆಪಿಯಿಂದ ಧರ್ಮ ರಕ್ಷಣಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಬೃಹತ್ ಸಮಾವೇಶ ನಡೆಯುತ್ತೆ. ನಾಳೆ ಧರ್ಮಸ್ಥಳದಲ್ಲಿ ಬಿಜೆಪಿ ಧರ್ಮ ರಕ್ಷಣಾ ಸಮಾವೇಶವನ್ನ ಹಮ್ಮಿಕೊಂಡಿದೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಖಂಡಿಸಿ ಕೇಸರಿ ಪಡೆ ರಣಕಹಳೆಯನ್ನ ಮೊಳಗಿಸ್ತಾ ಇದೆ. ಸುಮಾರು 1 ಲಕ್ಷ ಜನ ನಾಳಿನ ಸಮಾವೇಶದಲ್ಲಿ ಭಾಗಿಯಾಗೋ ಸಾಧ್ಯತೆ ಇದೆ. ಇವತ್ತು ಸಂಜೆನೆ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೊರಡಲಿದ್ದಾರೆ ಬಿವೈ ವಿಜಯೇಂದ್ರ. ಇವತ್ತು ಸಂಜೆ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೊರಡಲಿದ್ದಾರೆ ಬಿವೈ ವಿಜಯೇಂದ್ರ. ಮಧ್ಯಾಹ್ನ ಮೈಸೂರಿನಿಂದ ವಿಪಕ್ಷ ನಾಯಕ ಅಶೋಕ್ ಕೂಡ ಹೊರಡ್ತಾರೆ. ರಾಜ್ಯದ ವಿವಿಧ ಕಡೆಯಿಂದ ನಾಳೆ ಲಕ್ಷಾಂತರ ಜನ ಆಗಮಿಸಲಿದ್ದಾರೆ. ನಾಳೆ ಧರ್ಮಸ್ಥಳದಲ್ಲಿ ಬಿಜೆಪಿ ಧರ್ಮ ರಕ್ಷಣಾ ಸಮಾವೇಶವನ್ನ ಹಮ್ಮಿಕೊಂಡಿದೆ. ಪ್ರತಿ ಜಿಲ್ಲೆಯಿಂದಲೂ ಕೂಡ ಜನ ಹೋಗಿ ಅಲ್ಲಿ ಭಾಗಿಯಾಗೋ ಸಾಧ್ಯತೆ ಇದೆ. ಸುಮಾರು 1 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದೆ ಈ ಒಂದು ಸಮಾವೇಶದಲ್ಲಿ. ನಮ್ಮ ಪ್ರತಿನಿಧಿ ರೂಪೇಶ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಧರ್ಮಸ್ಥಳ ಷಡ್ಯಂತ್ರವನ್ನ ಖಂಡಿಸಿ ರಾಜ್ಯಾದ್ಯಂತ ಹೋರಾಟಗಳು ನಡೀತಾ ಇತ್ತು. ಈಗ ಧರ್ಮಸ್ಥಳ ಚಲೋ ನಡೆಸಿದಂತ ಕೇಸರಿ ಪಡೆ ಈಗ ಧರ್ಮ ರಕ್ಷಣಾ ಸಮಾವೇಶವನ್ನ ನಡೆಸೋದಕ್ಕೆ ಮುಂದಾಗಿದೆ. ಯಾವ ರೀತಿ ತಯಾರಿಗಳು ನಡೀತಾ ಇದೆ ರೂಪೇಶ್ ಅಲ್ಲಿ? ಸಿಂಧೂರ ಧರ್ಮಸ್ಥಳ ವಿರುದ್ಧವಾಗಿ ನಿರಂತರ ಅಪಪ್ರಚಾರ ಆಗ್ತಾ ಇದೆ. ವೀರೇಂದ್ರ ಹೆಗ್ಡೆ ಹೇಳುವಂತೆ ಕಳೆದ 10-12 ವರ್ಷಗಳಿಂದ ಈ ರೀತಿಯಾಗಿರ್ತಕ್ಕಂಥ ಕೃತ್ಯಗಳಾಗ್ತಾ ಇದೆ. ಹೀಗಾಗಿ ಇದನ್ನು ಭಕ್ತರು ಖಂಡಿಸ್ತಾ ಇದ್ರು. ಬೇರೆ ಬೇರೆ ಮೂಲಗಳಿಂದ ಜನ ಪಾದಯಾತ್ರೆಯಿಂದ ಬರ್ತಾ ಇದ್ರು. ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲರೂ ಕೂಡ ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ರು. ಇದೀಗ ಬಿಜೆಪಿ ಹಿಂದೆ ಇನ್ನು ಧರ್ಮಸ್ಥಳ ಚೆಲುವ ಅಂತೇಳಿ ಕಾರ್ಯಕ್ರಮ ಹಾಕೊಂಡು ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಅನ್ನು ಮಾಡಿತ್ತು. ಅದೇ ರೀತಿ ಇದೀಗ ಧರ್ಮ ರಕ್ಷಣಾ ಸಮಾವೇಶ ಮಾಡೋದ್ರ ಮೂಲಕವಾಗಿ ಹಿಂದೂಗಳ ಭಾವನೆಗೆ ಪದೇ ಪದೇ ಧಕ್ಕೆ ಮಾಡ್ತಾ ಇದೆ. ಅದೇ ರೀತಿ ಷಡ್ಯಂತ್ರಗಳನ್ನು ಮಾಡಲಾಗ್ತಾ ಇದೆ. ಷಡ್ಯಂತ್ರದ ಬಗ್ಗೆ ತನಿಖೆಯನ್ನು ಆಗ್ತಾ ಇದೆ. ಆದರೂ ಕೂಡ ಹಿಂದೆ ಪೋಸ್ಟ್ಗಳಿರ್ಬೋದು ಎಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಮಾಡಬೇಕು. ಹೀಗಾಗಿ ಎನ್ಐಎ ತನಿಖೆಯನ್ನೇ ನಡೆಸಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದೆ. ಹೀಗಾಗಿ ಇದರ ಭಾಗವಾಗಿ ಈಗ ಧರ್ಮಸ್ಥಳದಲ್ಲೇ ದೊಡ್ಡ ಮಟ್ಟಕ್ಕೆ ಸಮಾವೇಶ ಮಾಡಲಿಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಹೀಗಾಗಿ ಸಮಾವೇಶ ತಯಾರಿಗಳನ್ನು ಮಾಡಲಿಕ್ಕೆ ಈಗ ಬಿಜೆಪಿಯ 2 ನಿಯೋಗಗಳು ಇಲ್ಲೇ ಇದಾವೆ. ಯಾಕಂತ ಹೇಳಿದ್ರೆ ದೊಡ್ಡ ಮಟ್ಟಕ್ಕೆ ಸಮಾವೇಶ ಆಗ್ತಾ ಇದೆ. ಭಕ್ತರಿಗೆ ವ್ಯವಸ್ಥೆಗಳಾಗಬೇಕು. ಹೀಗಾಗಿ ಬಂದವಂತರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು. ಹೀಗಾಗಿ ಆ ಪ್ರಯತ್ನವನ್ನು ಮಾಡೋಕೆ ಬಿಜೆಪಿ ದೊಡ್ಡ ಮಟ್ಟಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇವತ್ತು ಬೆಂಗಳೂರಿನ ಅಂದ್ರೆ ಬೆಂಗಳೂರು ದಕ್ಷಿಣ ಕನ್ನಡದ ಜಿಲ್ಲಾ ಸಂಸದರುಗಳು ಅದೇ ರೀತಿ ಶಾಸಕರ ನೇತೃತ್ವದ ಸುದ್ದಿಗೋಷ್ಠಿ ಕೂಡ ಇದೆ. ಈ ತಯಾರಿ ಬಗ್ಗೆ ಜನರು ಹೇಗೆ ಬರಬೇಕು, ಪಾರ್ಕಿಂಗ್ ಎಲ್ಲಿ ಮಾಡ್ಕೋಬೇಕು, ಎಲ್ಲದೂ ಸವಿಸ್ತರವಾಗಿ ಒಂದು ಸುದ್ದಿಗೋಷ್ಠಿ ನಡೆಸ್ತಾರೆ. ಅದೇ ರೀತಿ ಸಿದ್ಧತೆಗಳಾಗ್ತಾ ಇದೆ. ಇಲ್ಲಿ ಪಾರ್ಕಿಂಗ್ ಸ್ಲಾಟ್, ಯಾಕಂದ್ರೆ ಧರ್ಮಸ್ಥಳದ ಅನ್ನಚಿತ್ರದ ಪಕ್ಕದಲ್ಲಿ ಇರ್ತಕ್ಕಂಥ ಪಾರ್ಕಿಂಗ್ ಸ್ಲಾಟ್ ಅಲ್ಲೇ ದೊಡ್ಡ ಸಮಾವೇಶ ಮಾಡಿ ತಯಾರಿಯನ್ನು ಮಾಡಿಕೊಳ್ಳಲಾಗಿದ್ದು, ವಿಜಯೇಂದ್ರ ಅವರು ಇವತ್ತು ಸಂಜೆಷ್ಟು ಹೊತ್ತಿಗೆ ಅದೇ ರೀತಿಯಾಗಿ ಬಿಜೆಪಿ ನಾಯಕರಾದಂತಹ ಛಲವಾದಿ ನಾರಾಯಣ ಸ್ವಾಮಿ, ಅದೇ ರೀತಿಯಾಗಿ ಆರ್ ಅಶೋಕ್ ಅವರು ಕೂಡ ಇವತ್ತೇ ಬಂದು ಧರ್ಮಸ್ಥಳದಲ್ಲಿ ಉಳ್ಕೊಳ್ತಾರೆ. ಈ ಮೂಲಕವಾಗಿ ದೊಡ್ಡ ಮೊತ್ತಕ್ಕೆ ಧರ್ಮಸ್ಥಳದ ಪರಧ್ವನಿ ಎತ್ತಬೇಕು, ಹಿಂದೂಗಳ ಪರಧ್ವನಿ ಎತ್ತಬೇಕು ಅಂತೇಳಿ ಬಿಜೆಪಿ ನಿರ್ಧಾರ ಮಾಡಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬರ್ಲಿಕ್ಕೆ ಆರಂಭಿಸಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಧರ್ಮಸ್ಥಳದಲ್ಲಿ ಜನಸಂಖ್ಯೆ ಕೂಡ ಇರೋದನ್ನು ಕೂಡ ಕಂಡುಕೊಳ್ಬಹುದು ನಾವು ಸಿಂಧೂರ. ಆಲ್ ರೈಟ್ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.